ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ದಹಿ ವಡ ಅಥವಾ ಮೊಸರು ವಡವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೋಟೆಲ್ಗಳಲ್ಲಿ ನಿಮಗೆ ಸಿಗೋ ಥರನೇ ಇರುತ್ತೆ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಉದ್ದಿನ ಬೇಳೆಯನ್ನು ರಾತ್ರಿನೇ ನೆನೆ ಇಟ್ಕೊಂಡಿದ್ದೆ. ಈಗ ನೋಡಿ, ಉದ್ದಿನ ಬೇಳೆ ಬೆಳಗ್ಗೆ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆಯನ್ನು ಹಾಕಿ ರುಬ್ಕೊಳ್ಳೋಣ. ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ಹಾಗೆಯೇ ತುಂಬ ನೀರು ಹಾಕಿ ತೆಳುವಾಗಿ ರುಬ್ಕೊಳ್ಬಾರ್ದು. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು. ಹಾಗಾದರೆ ಎಣ್ಣೆಯಲ್ಲಿ ಹಾಕೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಹಿಟ್ಟು ಬೆಣ್ಣೆ ಥರ ಕಾಣಿಸ್ತಾ ಇದೆ. ಇಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೀವು. ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿಯಾಗಿ ಇರಬೇಕಾಗತ್ತೆ ಹಿಟ್ಟು. ನೀವು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ವಡೆ ಹಾಕೋಕ್ಕೆ ಬರೋದಿಲ್ಲ. ಇಲ್ಲಿ ನಾನು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಡವನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಕಾಳು ಮೆಣಸನ್ನು ಕುಟ್ಟಿ ಹಾಕ್ಕೊಳ್ಳೋಣ. ನೀವು ಕುಟ್ಟದೆ ಹಾಗೇನೂ ಹಾಕ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಇದನ್ನು ಏನು ಹಾಕ್ಕೊಳ್ಳದೆ ಉಪ್ಪು ಮಾತ್ರ ಹಾಕ್ಕೊಂಡು ಮಾಡ್ತಾರೆ. ಆದರೆ ನೀವು ಇದನ್ನೆಲ್ಲ ಹಾಕ್ಕೊಂಡು ಮಾಡಿ, ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡಿ ನೀವು ಅರ್ಧದಿಂದ 1 ಗಂಟೆಗಳ ಕಾಲ ಹಾಗೇ ಇಡಿ. ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಡ ಅಂದರೆ ಆಗಲೂ ಕೂಡ ಮಾಡ್ಕೋಬಹುದು. ಆದರೆ 1 ಗಂಟೆಗಳ ಕಾಲ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಣ್ಣೆಯನ್ನು ಕಾಸ್ಕೊಂಡಿದ್ದೀನಿ. ವಡೆ ಹಿಟ್ಟನ್ನು ಹೀಗೆ ತಗೊಂಡು ಮಧ್ಯ ಹೋಲ್ ಮಾಡಿ ಎಣ್ಣೆಗೆ ಬಿಡ್ತಾ ಹೋಗಿ. ಕೈಯನ್ನು ಹಿಟ್ಟು ತಗೊಳ್ಳೋಕ್ಕೂ ಮುಂಚೆ ಒದ್ದೆ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ನಿಧಾನವಾಗಿ ವಡೆಯನ್ನು ಎಣ್ಣೆಗೆ ಹಾಕ್ತಾ ಹೋಗೋಣ. ಇದನ್ನು ಚೆನ್ನಾಗಿ ಕರ್ಕೋಬೇಕಾಗತ್ತೆ. ವಡೆ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ. ನೀವು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಈವ್ನಿಂಗ್ ಟೈಮಲ್ಲಿ ಇದನ್ನು ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಡ್ಲಿ ಮಾಡಿದಾಗಲೂ ಕೂಡ ನೀವು ಇದನ್ನು ಮಾಡ್ಕೋಬಹುದು ಮನೆಯಲ್ಲೇ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಹುಳಿ ಮೊಸರನ್ನು ತೊಗೊಳ್ಬೇಡಿ, ಚೆನ್ನಾಗಾಗೋದಿಲ್ಲ. ಮೊಸರು ಸ್ವಲ್ಪ ಫ್ರೆಶ್ ಇದ್ದರೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಮೊಸರನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ದಹಿ ವಡ ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋಬಹುದು. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ತುಂಬ ಗಟ್ಟಿ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತೀನಿ. ತುಂಬ ನೀರು ಹಾಕ್ಕೊಂಡು ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೊಸರು ಕೂಡ ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಈಗ ಸಕ್ಕರೆ ಹಾಗೆ ಉಪ್ಪು ಎರಡೂ ಕೂಡ ಚೆನ್ನಾಗಿ ಕರಗುವಂತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಲೆ ಮೇಲೆ ಒಂದು ಚಿಕ್ಕದಾಗಿ ಒಗ್ಗರಣೆಯನ್ನು ಮಾಡ್ಕೋತಾ ಇದ್ದೀನಿ. ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕಾದ ನಂತರ ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ಇದು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆಯನ್ನು ನಾವು ಮೊಸರಿಗೆ ಹಾಕ್ಕೊಳ್ಳೋಣ. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಪ್ರೇಟ್ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಆ ನೀರಿಗೆ ನಾವೇನು ಕರೆದಿಟ್ಕೊಂಡಿದ್ವಲ್ಲ ಉದ್ದಿನ ವಡ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ನೀರಲ್ಲಿ ಸ್ವಲ್ಪ ನೆನೆಲಿಕ್ಕೆ ಬಿಡಬೇಕಾಗತ್ತೆ, ಒಂದು 3-4 ನಿಮಿಷ. ನೋಡಿ ಹೀಗೆ ಉಲ್ಟಾ ಕೂಡ ಮಾಡಿ ನೀಟಾಗೆ ವಡೆಯನ್ನು ನೆನೆಸ್ಕೊಳ್ಳಿ. ಅದು ನೆಂದ ನಂತರ ಸ್ವಲ್ಪ ವಡೆ ಕಲರ್ ಕೂಡ ಲೈಟ್ ಆಗುತ್ತೆ. ಆಗ ನೀವು ಇದನ್ನು ಹೀಗೆ ನೀಟಾಗಿ ನೀರನ್ನು ಹಿಂಡ್ಕೋಬೇಕಾಗತ್ತೆ. ನೀವು ಹಿಂಡಿದ ತಕ್ಷಣ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಆಚೆ ಬರುತ್ತೆ. ಈಗ ನಾವೇನು ನೀರಲ್ಲಿ ಹಿಂಡಿ ಇಟ್ಕೊಂಡಿದ್ವಲ್ಲ ವಡೆ, ಅದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಮೊಸರಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಮತ್ತೆ ತಿರುಗಿಸಿ ಹಾಕ್ಕೊಳ್ಳೋಣ. ನೀಟಾಗೆ ವಡೆ ಮೊಸರಲ್ಲಿ ಚೆನ್ನಾಗಿ ನೆನಿಬೇಕು. ಈಗ ನಾನು ಇದಕ್ಕೆ ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ನೀವು ಜೀರಿಗೆ ಪುಡಿಯನ್ನು ಕೂಡ ಹಾಕೋಬೋದು ಇದಕ್ಕೆ, ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ನಾನಿಲ್ಲಿ ಬೂಂದಿ ಖಾರವನ್ನು ಹಾಕೋತಾ ಇದ್ದೀನಿ. ನೀವು ತಿನ್ನುವಾಗ ಬೂಂದಿ ಖಾರ ಜೊತೆ ತಿನ್ನಬೇಕಾಗುತ್ತೆ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆದರೆ ಆಯಿತು. ದಹಿ ವಡ ಅಥವಾ ಮೊಸರು ವಡ ತಯಾರಾಗಿರುತ್ತೆ. ನೀವು ಹೋಟೆಲ್ಗಳಲ್ಲಿ ಏನು ತಿಂತೀರಾ ಆ ಟೇಸ್ಟೇ ಇರುತ್ತೆ. ಮನೆಯವರಿಗೆಲ್ಲ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.